ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತೊಂದು ಲಾಂಗ್ ವಿಡಿಯೋ. ಬೆಳಗ್ಗೆ 4:15 ಆಗಿತ್ತು ಎದ್ದಾಗ. ಹೊರಗಡೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನು ಒಳಗಡೆ ಕ್ಲೀನಿಂಗ್ನ ಮಾಡ್ಕೊಳ್ತಿದ್ದೀನಿ. ಪ್ರತಿದಿನ ಪ್ರತಿಯೊಂದು ಜಾಗನೂ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಬೇಗ ಎದ್ದೇಳೋ ಉದ್ದೇಶನೇ ಅದು. ಎಲ್ಲ ಕ್ಲೀನ್ ಆಗೋಗ್ಬಿಡುತ್ತೆ, ಕಂಪ್ಲೀಟ್ ಕ್ಲೀನಿಂಗ್ ಕೆಲಸ ಅನ್ನೋದು ಮುಗಿದೋಗುತ್ತೆ ಅಂತ. ಎಷ್ಟೊಂದು ಧೂಳ ಬರ್ತಿದೆ ಅಂದರೆ, ಹಿಂದೆ ಟ್ರೇನು, ಮುಂದೆ ವೆಹಿಕಲ್ಸು. ನಮ್ಮ ಮನೆಗಿನ ಸ್ವಲ್ಪ ಮುಂದೆ ಸಿಟಿ ಒಳಗಡೆ ಹೋಗೋದಕ್ಕೆ ಒಂದು ರೋಡ್ ಇತ್ತು. ಇತ್ತೀಚೆಗೆ ಒಂದು 6-8 ತಿಂಗಳಿಂದ ಅದು ಕ್ಲೋಸ್ ಆಗಿದೆ. ಅಲ್ಲಿ ಕೆಲಸ ನಡ್ದಿದೆ. ಎಲ್ಲ ವೆಹಿಕಲ್ಸು ಹಿಂಗೆ ಮನೆ ಮುಂದೆ ಹೋಗುತ್ತೆ. ಎಷ್ಟು ಧೂಳ ಬರ್ತಿದೆ ಅಂದರೆ ನಂಗೆ ನಿಜವಾಗ್ಲೂ ಮಾಡಿ ಮಾಡಿ ಸಾಕಾಗೋಗಿದೆ. ಮಳೆಗಾಲ ಅಂದರೆ ಅದಕ್ಕೆ ನಂಗೆ ತುಂಬ ಇಷ್ಟ ಆಗೋದು. ಅಸಲು ಡಸ್ಟೇ ಬರಲ್ಲ. ಎಲ್ಲಿ ನೋಡಿದರೂ ಚಿಕ್ಕ ಚಿಕ್ಕದಾಗಿ ಕೂತಿರುತ್ತೆ. ಇನ್ನು ಈ ಕ್ಲೈಮೇಟಿಗೆ ಒಂದು ಸ್ವಲ್ಪ ಚಳಿಗೆ ಕೋಲ್ಡ್ ಎಲ್ಲ ಆಗ್ತಿದೆ. ಒಂದು ಏಳೋದ ಬುಡೋದ ಅಂತ ಒಂದೊಂದು ಸರಿ ಅದು ಕೂಡ ತಲೆನೋವಾಗೋಗಿದೆ. ಎದ್ದರೆ ಶೀತ ಆಗ್ತಾಯಿದೆ. ಮಲ್ಕೊಂಡ್ರೂ ಕೂಡ ಅದು ನಿದ್ದೆ ಬರಲ್ಲ. ರೆಗ್ಯುಲರ್ ಆಗಿ ಇದೇ ಟೈಮ್ಗೆ ಎದ್ದ ಅಭ್ಯಾಸ ಆಗೋಗ್ಬಿಟ್ಟಿದೆಲ್ಲ. ಸೊ ಹಾಗಾಗಿ ಏನೋ ಒಂದು ಸ್ಟ್ರಾಂಗ್ ನಂಬಿಕೆ ಮೇಲೆ ರೆಗ್ಯುಲರ್ ಆಗಿ ಎದ್ದು ಕೆಲಸ ಮಾಡ್ಕೊಳ್ತಿದ್ದೀನಿ. ವೈಶು ನೈಟ್ ಹೋಮ್‌ವರ್ಕ್ ಮಾಡಿರಲಿಲ್ಲ. ಹೇಳಿನೇ ಮಲ್ಕೊಂಡಿದ್ಲು. ಬೆಳಗ್ಗೆ ಸ್ವಲ್ಪ ಬೇಗ ಎಬ್ಸಮ್ಮ ಅಂತ ಹೇಳಿ ಅವಳನ್ನು ಎಬ್ಸಿದ್ದೀನಿ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದು ಓದೋದು ಒಳ್ಳೆಯ ಅಭ್ಯಾಸ. ಈ ಕ್ಲೈಮೇಟಿಗೆ ಹೇಳೋದಕ್ಕಾಗಲ್ಲ ಮಕ್ಕಳಿಗೆ. ಮತ್ತೆ ನಿದ್ದೆ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ, ಮಲ್ಕೊಂಡ್ಬಿಡ್ತಾರೆ. ನಾನು ಫೋರ್ಸ್ಲಿ ಅವಳನ್ನೇನು ಎಬ್ಸೋಕ್ಕೆ ಹೋಗಲ್ಲ. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಪೂಜೆ ಮುಗಿಸ್ಕೊಳ್ತಿದ್ದೀನಿ. ಬೆಳಗ್ಗೆ ಬೇಗ ಏಳೋದು ಆರೋಗ್ಯಕ್ಕೆ ಒಳ್ಳೆಯದು. ಸೂರ್ಯ ಉದಯ ಆಗೋದನ್ನು ನೋಡೋದು ಅದಕ್ಕಿಂತ ತುಂಬ ಒಳ್ಳೆಯದು. ಆದರೆ ಸೂರ್ಯ ಉದಯ ಆಗೋದನ್ನು ನೋಡೋದು ಅದೃಷ್ಟ ಅಂತ ಭಾವಿಸ್ತಾರೆ. ಆ ಕಿರಣಗಳ ಮೈ ಮೇಲೆ ಬಿದ್ದಾಗ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿರುವಂಥ ಕೆಲವೊಂದು ರೋಗಗಳು ಹೋಗುತ್ತೆ. ಎದ್ದ ತಕ್ಷಣ ನಾವು ಕಿಟಕಿ ಬಾಗಿಲು ಎಲ್ಲ ತೆಗೆಯೋದು, ಮನೆ ಒಳಗಡೆ ಪರಿಪೂರ್ಣವಾಗಿರುವಂಥ ಬೆಳಕು ಬೀಳಲಿ, ಸೂರ್ಯನ ಕಿರಣ ಬೀಳಲಿ ಅಂತ. ಸೂರ್ಯನ ಬೆಳಕು ಮನೆ ತುಂಬ ಬಿದ್ದಾಗ ಸೊ ಮನೆ ಕೂಡ ಅಷ್ಟೇ ಪಾಸಿಟಿವ್ ಆಗಿರುತ್ತೆ. ಯಾವುದೇ ರೀತಿ ಸಮಸ್ಯೆಗಳಿರಲ್ಲ ಅಂತ ಹೇಳಿ. ಸೊ ಹಂಗಾಗಿ ಬೆಳಗ್ಗೆ ಬೇಗ ಏಳೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಬೆಳಗ್ಗೆ ಊಟಕ್ಕೆ ಮಿಲೆಟ್ಸ್ ರೊಟ್ಟಿ, ಚಣಂಬ್ರಿಕಾಯಿ ಪಲ್ಯ, ಹಾಗೆ ಸ್ವಲ್ಪ ಮೊಳಕೆ ಕಾಳಿದೆ ಲಾಸ್ಟ್ ಟೈಮ್ ಮಾಡಿರೋದು ಮಿಕ್ಕಿರೋದು. ಸೊ ಅದನ್ನು ಅಡ್ಜಸ್ಟ್ ಮಾಡ್ತಿದ್ದೀನಿ. ಅದ್ರ ಜೊತೆ ಶೇಂಗಾ ಕಾಳು ಸಲಾಡ ಮಾಡ್ಕೊಳ್ತಿದ್ದೀನಿ. ಮಿಲೆಟ್ಸ್ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ನೈಟು ಕಂಪ್ಲೀಟಾಗಿ ಕಿಚನ್ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡಿರ್ತೀನಿ. ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳಲ್ಲ. ಬೆಳಗ್ಗೆ ಎದ್ದು ಏನಿದ್ರೂ ಕ್ಲೀನಿಂಗ್ ಕೆಲಸ ಅಷ್ಟೇ. ಕಿಚನ್ನಲ್ಲಿ ಅಂತೂ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅಂದರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಕಿಚನೇ ಗಲೀಜಿತ್ತು ಅಂದರೆ ಬೇರೆ ಯಾವ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಹಾಗಾಗಿ ಆದಷ್ಟು ನೈಟು ಬೇಗ ಮಕ್ಕಳಿಗೆ ಊಟ ಮಾಡಿಸಿ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಳ್ತೀನಿ. ಇನ್ನು ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಮಕ್ಕಳ ಸ್ಕೂಲ್ ಸ್ವಲ್ಪ ದೂರನೇ ಆಗುತ್ತೆ. ಚಳಿ ಇದೆ. ಆಮೇಲೆ ಒಬ್ರಿಗೊಬ್ಬರು ಅಲ್ಲಿ ಏನಾದರೂ ಇಸ್ಕೊಂಡು ತಿನ್ನೋದ್ರಿಂದ ಅದು ಕೋಲ್ಡು, ಕೆಮ್ಮು ಆಗ್ತಾನೇ ಇದೆ. ಅಸಲು ಕಡಿಮೆನೇ ಆಗ್ತಾಯಿಲ್ಲ. ಹಾಗಾಗಿ ರೆಗ್ಯುಲರಾಗಿ ಅವರಿಗೆ ಸ್ವಲ್ಪ ಬಿಸಿನೀರು ಕೂಡ ಕೊಡ್ತಾಯಿದ್ದೀನಿ. ಚಳಂಬ್ರಿಕಾಯಿನ ಹಿಂದಿನ ದಿನವೇ ಬಿಡಿಸಿಟ್ಕೊಂಡಿದ್ದೆ. ಇದನ್ನು ನಾನಿವಾಗ ಬಾಯ್ಲಿಗೆ ಇಡ್ತಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಶೇಂಗಾ ಕಾಳನ್ನು ಕೂಡ ಬಾಯ್ಲಿಗೆ ಇಟ್ಕೊಳ್ತಿದ್ದೀನಿ. ನಾನು ಸ್ವಲ್ಪ ಆಲ್ಮೋಸ್ಟ್ ಶೇಂಗಾ ಕಾಳು ಸಲಾಡ್ ಆಯಿತು ಅಥವಾ ಸ್ವೀಟ್ ಕಾರ್ನ್ದು ಕೊಡ್ತಾನೆ ಇರ್ತೀನಿ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕೊಡ್ತಾ ಇರ್ತೀನಿ. ಅಂದರೆ ಒಂದೊಂದು ದಿನ ಪ್ಲೇನಾಗಿ ಕೊಟ್ಬಿಟ್ಟಿರ್ತೀನಿ. ಒಂದೊಂದು ದಿನ ಸ್ವಲ್ಪ ಬರೀ ಕಾಯಿ ತುರಿನೇ ಹಾಕಿರ್ತೀನಿ, ಕ್ಯಾರೆಟ್ ತುರಿ ಹಾಕಿರ್ತೀನಿ. ಕೆಲವೊಂದು ಸಾರಿ ಕುಕುಂಬರು, ಟೊಮೆಟೊ, ಇದು ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡ್ಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ರೆಗ್ಯುಲರ್ ಕೊಡೋದಲ್ವ, ಅವ್ರಿಗೂ ಸ್ವಲ್ಪ ಬೇರೆ ಬೇರೆ ಥರ ಇದ್ದರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕುಕುಂಬರು ಮತ್ತು ಟೊಮೆಟೊನ ಹಚ್ಕೊಂಡಿದ್ದೀನಿ. ಮನೆ ಮುಂದೆನೇ ಇದೆ ಶಂಖಪುಷ್ಪ ಗಿಡ. ಒಂದು ಪಾಟಲ್ಲಿ ಹಾಕಿದ್ದೀನಿ. ಸುಮಾರು ಸರಿ ಮುರಿದಿದ್ದೀನಿ, ಅದು ರೋಗ ಬರ್ತಾಯಿತ್ತು. ಈ ಸರಿ ತುಂಬ ಚೆನ್ನಾಗಾಗಿ ಹೂವು ಬಿಡ್ತಿದೆ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಇತ್ತೀಚೆಗೆ ನನಗೆ ಗೊತ್ತಾಗಿದ್ದೇನು ಅಂದರೆ, ಶಂಖಪುಷ್ಪದ ಹೂಗಳ ನೀರನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಶಾರ್ಪ್ ಆಗ್ತಾರೆ, ಬ್ರಿಲಿಯಂಟ್ ಮಕ್ಕಳಾಗ್ತಾರೆ ಅಂತ ಹೇಳಿ. ಗೊತ್ತಾದ ಮೇಲೆ ಮಾಡದೇ ಇರೋಕ್ಕೆ ಸಾಧ್ಯನಾ? ಸೊ ನಾನು ಕೂಡ ಹೂವು ಎಲ್ಲ ಆದಾಗ ಕೆಲವೊಂದನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು. ಸೊ ಅದನ್ನು
ಹಾಕಿ ಬಾಯ್ಲಿಗೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಚಳ್ಳಂಬ್ರಿಕಾಯಿ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಅಡುಗೆ ಮಾಡೋ ವಿಧಾನ ಒಬ್ಬರು ಕಾಮೆಂಟ್ ಹಾಕಿದರು, ಭಾಳ ಸರಳವಾಗಿಯೇ ಇರುತ್ತೆ, ಏನಿಲ್ಲ, ಎಲ್ಲ ಅಡುಗೆ ಒಂದೇ ಥರನೇ ಮಾಡ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಯಾವುದಪ್ಪ ಅಂದರೆ ಈ ಎಣ್ಣೆ ಬದನೆಕಾಯಿ ಪಲ್ಯ, ತುಪ್ರೆಕಾಯಿ ಪಲ್ಯ ಮಾಡ್ಕೊಳ್ತೀನಲ್ಲ, ಆ ಟೈಮಲ್ಲಿ ನಾನು ಹಾಕಿರೋ ಎಣ್ಣೆ, ಅದರ ಜೊತೆ ಸ್ವಲ್ಪ ಜಾಸ್ತಿನೇ ಶೇಂಗಾ ಪುಡಿ ಹಾಕಿರ್ತೀನಲ್ಲ, ಅದರ ಎಣ್ಣೆ ಅದು ಬಿಟ್ಟಿರುತ್ತೆ, ಹಂಗಾಗಿ ಜಾಸ್ತಿ ಅನಿಸುತ್ತೆ. ಅದನ್ನು ಬಿಟ್ಟರೆ ಎಲ್ಲದೂ ನಾರ್ಮಲಾಗಿಯೇ ಮಾಡ್ಕೊಂಡಿರ್ತೀನಿ. ಇನ್ನು ಪ್ರತಿಯೊಂದು ಅಡುಗೆಗೂ ನಾನು ಶೇಂಗಾ ಪುಡಿ ಬಳಸ್ತೀನಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲಿ ಸಲಾಡ್ ಕೂಡ ರೆಡಿ ಆಯಿತು. ಕಾಯಿ ತುರಿನ ಹಾಕಿದ್ದೀನಿ, ಅದ್ರ ಜೊತೆ ಚಳ್ಳಂಬ್ರಿಕಾಯಿ ಪಲ್ಯ ರೆಡಿ ಆಯಿತು, ಹಾಗೆ ಕಾಳು ಪಲ್ಯ ಕೂಡ ರೆಡಿ ಆಯಿತು. ಆಯ್ತಾ ಅಮ್ಮ? ಕ್ವಿಕ್ ಕ್ವಿಕ್ ಕ್ವಿಕ್, ಬೇಗ ಬೇಗ ಜಲ್ದಿ. ಇದು ಬಾಟ್ ಹೆಂಗೈತೆ ಗೊತ್ತಾ? ಅದು ಶಾಪ್ನಾಗ ಇದ್ರೊಳಗೆ ಟಾಫೀಸ್ ಆಗಿ ಇಡ್ತಾರಲ್ಲ, ಸೇಮ್ ಹಂಗೈತೆ. ಗ್ಲಾಸ್ನಾಗ ಹಾಕೊಂಡ್ರೆ ಆಯ್ತಲ್ಲ. ವೈಶು ಫ್ರೆಶ್ ಅಪ್ ಆಗಿದ್ದಾಳೆ. ನಾನು ಇಲ್ಲಿ ಅವಳಿಗೆ ಗಂಜಿ ಹಾಕ್ಕೊಡ್ತಿದ್ದೀನಿ. ಮಿಲೆಟ್ಸ್ ಗಂಜಿ ಮಾಡಿಟ್ಟಿದ್ದೆ. ಇಲ್ಲ ಉಪ್ಪಾಗೈತಾ? ಇವತ್ತಿನ ಸ್ಪೆಷಲ್ ಬಂದು ಮಿಲೆಟ್ಸ್ ರೊಟ್ಟಿ. ಇದು ಅಸಲ್ ಜಿಗಿ ಇರಲ್ಲ, ರಾಗಿ ಹಿಟ್ಟು ಹೇಗಿರುತ್ತೆ ಸೇಮ್ ಹಂಗೆ ಇರುತ್ತೆ. ಇದಕ್ಕೆ ಜಾಸ್ತಿ ಕುದಿಯಂಥ ನೀರನ್ನು ಹಾಕ್ಕೊಂಡು ಆ ನೀರಲ್ಲಿನೇ ಕಲಿಸ್ಕೋಬೇಕು, ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬರೀ ಅರಿದೋಗುತ್ತೆ. ಹಾಗಾಗಿ ಬಿಸಿ ಬಿಸಿದೇ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಸಿರಿಧಾನ್ಯಗಳನ್ನು ಸೇರಿ ಹಾಕ್ಸ್ಕೊಂಬಂದಿರೋವಂಥ ಹಿಟ್ಟು, ಇಲ್ಲ ಒಂದೊಂದೇ ಆದರೂ ಹಾಕ್ಸ್ಕೊಂಬಂದು ಬಳಸ್ಬೋದು. ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಷ್ಟೋ ರೋಗಗಳ ನಿವಾರಣೆ ಆಗುತ್ತೆ, ಆಯಸ್ಸು ಜಾಸ್ತಿ ಆಗುತ್ತೆ. ಸೊ ನಮಗೆ ಹೆಲ್ತ್ ಇಶ್ಯೂ ಅನ್ನೋದು ಬರೋದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ರೆಗ್ಯುಲರ್ ಆಗಿ ನಾವು ಇದನ್ನು ಬಳಸಬೇಕು. ಅನ್ನನೋ ಗಂಜಿನೋ ಅಥವಾ ರೊಟ್ಟಿನೋ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಸೊ ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡು ಈ ಥರ ಕೈಲಿ ಮೊದಲು ಒಂದು ಸ್ವಲ್ಪ ಬಡಿದು ಆಮೇಲೆ ಲಟ್ಟಣಿಗೆಯಿಂದ ನಾನು ತೀಡ್ಕೊಳ್ತೀನಿ. ಇಲ್ಲ ಈ ಥರ ಬರಲ್ಲ ಬಡಿಯೋದಕ್ಕೆ ತೀಡೋದಕ್ಕೆ ಅಂತಂದರೆ, ಈ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ವೆಜಿಟೇಬಲ್ ಎಲ್ಲ ಹಾಕಿ ಹೆಂಗೆ ಮಾಡ್ಕೊಳ್ತೀವೋ ಸೇಮ್ ಅದೇ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಒಟ್ಟಿನಲ್ಲಿ ಇದನ್ನು ಊಟ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಬೆಚ್ಚಗೆ ಅಂತ ಹೇಳ್ತಾರೆ, ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು. ಈ ಥರ ರೊಟ್ಟಿ ಮಾಡಿ ಇಟ್ಕೊಂಡ್ಬಿಟ್ರೆ ಇವತ್ತು ಮಾಡಿದ್ದನ್ನು ನೀವು ಯಾವಾಗಾದರೂ ತಿನ್ಬೋದು. ಸೊ ಆ ಥರ ರೊಟ್ಟಿ ಮಾಡಿಕೊಂಡ್ರೆ ವೆಜಿಟೇಬಲ್ಲು ನಾವು ಮಾಡಿದ ತಕ್ಷಣ ಅದನ್ನು ತಿನ್ನೋದಕ್ಕೆ ಬರುತ್ತೆ, ಆಮೇಲೆ ತಿನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ರೊಟ್ಟಿ ಮಾಡೋದ್ರಿಂದ ಬೆನಿಫಿಟ್ ಬಂದು ನಾವು ಯಾವಾಗಾದರೂ ತಿನ್ನೋದಕ್ಕೆ ಬರುತ್ತೆ ಅಂತ ಹೇಳಿ. ನೋಡಿ, ಸೇಮ್ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ಇದು ಮಿಲೆಟ್ಸ್ ರೊಟ್ಟಿ. ರಾಗಿ ರೊಟ್ಟಿ ಮಿಲೆಟ್ಸ್ ರೊಟ್ಟಿ ಮಾಡಬೇಕಾದ್ರೆ ಮೇನ್ ಏನಪ್ಪ ಅಂದರೆ ಐ ಫ್ಲೇಮ್ ಇರಲೇಬೇಕು.
ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ರೊಟ್ಟಿ ಹಸಿ ಬಿಸಿ ಆಗುತ್ತೆ. ಈ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀವಿ. ಇದು ಹಾಗಲ್ಲ, ನಾವು ಕಂಪ್ಲೀಟಾಗಿ ಬಿಸಿನೀರಲ್ಲಿನೇ ನಾದ್ಕೊಂಡಿರ್ತೀವಿ. ಆಮೇಲೆ ಅದು ಸುಡಲ್ಲ ಅಷ್ಟು ಬೇಗ. ಹಾಗಾಗಿ ಐ ಫ್ಲೇಮಲ್ಲಿನೇ ರೊಟ್ಟಿನ ಮಾಡಿಕೊಂಡು ಸುಟ್ಕೋಬೇಕು. ನಾನು ಒಂದೊಂದು ದಿನ ಒಂದೊಂದು ಥರದ ರೊಟ್ಟಿ ಮಾಡ್ತಿದ್ದೀನಿ. ಒಂದಿನ ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ. ಸೊ ಇವತ್ತು ಬಂದು ಮಿಲೆಟ್ಸ್ ರೊಟ್ಟಿ. ಇಲ್ಲಿ ರೊಟ್ಟಿ ಎಲ್ಲ ರೆಡಿ ಆಯಿತು. ಆ ಕಡೆ ಹಸ್ಬೆಂಡ್ ಮಕ್ಳಿಗೆ ತಿನ್ನಿಸ್ತಿದ್ದಾರೆ, ನಾನು ಈ ಕಡೆ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ. ಎಷ್ಟೋ ಜನ ನನಗೆ ರೆಗ್ಯುಲರ್ ಆಗಿ ರೊಟ್ಟಿ ಮಾಡ್ತೀಯಾ, ಅಷ್ಟು ಬೇಗ ಹೇಳ್ತೀಯಾ, ಹೆಂಗೆ ಸಾಧ್ಯ ಆಗುತ್ತೆ, ಮಕ್ಕಳು ರೊಟ್ಟಿ ಎಲ್ಲ ಹೇಗೆ ತಿಂತಾರೆ ಅಂತ ಹೇಳಿ ನೀನು ಗ್ರೇಟ್ ಅಂತ ಹೇಳ್ತಿರ್ತಾರೆ. ಬಟ್ ನಾನೇನೋ ಮಾಡ್ತೀನಿ ರೊಟ್ಟಿನ, ನನ್ನ ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ, ಈ ನಾವು ಶ್ರೀಮಂತಿಕೆ ಬಂದು ಆರೋಗ್ಯದಲ್ಲಿರಬೇಕು ಅಂತ ಹೇಳಿಬಿಟ್ಟು ಆ ಒಂದು ಕಾನ್ಸೆಪ್ಟಿಂದ ನಾನು ಬೆಳಗ್ಗೆ ಬೇಗ ಎದ್ದು ರೊಟ್ಟಿ ಮಾಡ್ತೀನಿ. ಬಟ್ ಅವ್ರು ಹೋಗ್ತಿರೋಂಥ ಸ್ಕೂಲಿಗೂ ನಾನು ಕೊಡ್ತಿರೋಂಥ ಅಡುಗೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಪ್ರತಿದಿನ ಬೇರೆ ಬೇರೆ ತರ್ತಾನೆ ಇರ್ತಾರೆ. ಬಟ್ ನನ್ನ ಮಕ್ಕಳು ಒಂದಿನವೂ ನಾನು ಇದನ್ನು ತಿನ್ನಲ್ಲ, ನನಗಿದು ಬೇಡ ಅಂತ ಹೇಳಿರೋ ಮಾತೇ ಇಲ್ಲ. ನನಗಿದು ಬೇಕು, ಅದು ಬೇಕು ಅಂತ ಹೇಳಿರೋದಿಲ್ವೇ ಇಲ್ಲ. ನಾನೇನು ಮಾಡ್ತೀನೋ ಅದನ್ನೇ ತೊಗೊಂಡೋಗಿ ತಿಂತಾರೆ. ವಾರದಲ್ಲಿ 4ರಿಂದ 5 ದಿನ ರೊಟ್ಟಿನೇ ತಿಂತಾರೆ. ಸೊ ಟೀಚರ್ಸ್ ಎಲ್ಲ ನೋಡಿದಾಗ ತುಂಬ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಅಂತ ವೈಶು ಬಂದು ಹೇಳ್ತಾನೆ ಇರ್ತಾರೆ. ವೈಶು ಆಲ್ವೇಸ್ ಗುಡ್ ಫಾರ್ ಹೆಲ್ತ್ ವೈಶು, ಈ ಊಟ ಅಂತ ಹೇಳಿ ಹೇಳ್ತಿರ್ತಾರೆ ಅಂತ ಹೇಳ್ತಾಳೆ. ಸೊ ಮಕ್ಕಳಿಗೆ ಈ ಸಂಸ್ಕಾರ ಇದೆಯಲ್ಲ, ಇದು ತುಂಬ ಮುಖ್ಯ. ಇವಾಗ ನಾವೇನು ಹೇಳ್ಕೊಡ್ತೀವೋ ಅವರು ಅದೇ ಥರ ಬೆಳೀತಾರೆ. ಸೊ ಆದಷ್ಟು ಮಕ್ಕಳಿಗೆ ಏನೇ ಕಲಿಸೋದಿತ್ತಂದ್ರೂ ಕೂಡ ಈ ವಯಸ್ಸಿಂದನೇ ಕಲಿಸಿ ಅಂತಲೇ ಹೇಳ್ತೀನಿ. ಇನ್ನು ಗಂಜಿ ತೊಗೊಂಡು ಮೇಲೆ ಬಂದಿದೆ. ಡಾಕ್ಟ್ರು ಸಜೆಸ್ಟ್ ಮಾಡಿದಾಗಿಂದ ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಹೋಗಿ ಕೂರೋದು ಅಡುಗೆ ಆದ ತಕ್ಷಣ. ಇವತ್ತು ಅಸಲು ಬಿಸಿಲೇ ಇರಲಿಲ್ಲ. ಆಮೇಲೆ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಕೆಲವೊಂದು ಬ್ಯಾಗಲ್ಲಿ ಚೆನ್ನಾಗಿ ಬಂದಿದೆ, ಕೆಲವೊಂದು ಬ್ಯಾಗಲ್ಲಿ ಬಂದಿಲ್ಲ. ಮಣ್ಣು ಗಟ್ಟಿ ಇರೋ ಬ್ಯಾಗಲ್ಲಿ ಬಂದಿಲ್ಲ. ಮಣ್ಣು ಚೆನ್ನಾಗಿ ನಾವು ಮಣ್ಣನ್ನು ಮೇಲೆ ಕೆಳಗಡೆ ಮಾಡಿ ಹಾಕಿರುವಂಥ ಪಾಟಲ್ಲಿ ಬಂದಿದೆ. ಇದು ರೋಸ್ಮೆರಿ ಕೆಳಗಡೆ ಇಟ್ಟಾಗ ಕೆಂಪಗಾಗಿದೆ ಅಂತ ಹೇಳ್ಬಿಟ್ಟು ಮೇಲೆ ತೊಗೊಂಡೋಗಿ ಇಟ್ಟಿದ್ದೀನಿ. ಬಾಲಗ್ರಹ ಹುಡುಗರಿ ಮಕ್ಕಳು ಸಣ್ಣ ಬಾಲಗ್ರಹ ಏನೋ ಬರ್ತಾವಲ್ಲ, ಇದು ವೀರಬಾಹು ಒಂದು ವೀರ ಗಣಿ. ಇದು ನಾಲ್ಕೈದು ತಪ್ಪಾಗ ಕೆಲಸ ಬೇಗ ಮುಗ್ದಿದೆ, ಫ್ರೀ ಇದ್ದೀನಿ ಅಂದಾಗ ಏನಾದರೂ ಒಂದು ಕೆಲಸನ ಮಾಡ್ತಾ ಇರ್ತೀನಿ. ಅದು ಕಬೋರ್ಡ್ ಕ್ಲೀನಿಂಗ್ ಆಗಿರಲಿ ಅಥವಾ ಬೇರೆ ಏನಾದರೂ ಒಂದು, ಒಟ್ಟಿನಲ್ಲಿ ಖಾಲಿ ಅಂತೂ ಕೂರಲ್ಲ. ಸೊ ಇವಾಗಂತೂ ಚಳಿಗಾಲ ಇರೋದ್ರಿಂದ ಕಾಳುಗಳಾಯಿತು, ಒಗ್ಗರಣೆ ಕೊಡುವಂಥ ಮೆಣಸಿನ್ಕಾಯಿ, ಆಮೇಲೆ ಈ ಸಂಡಿಗೆ, ಇವೆಲ್ಲ ಭಾಳ ಬೇಗ ಹುಳ ಹತ್ತುತ್ತೆ. ಸ್ವಲ್ಪ ಬಿಸಿಲಿದ್ದಾಗ ಹೊರಗಡೆ ಇಟ್ಟು ಮತ್ತು ನಾವು ಅದನ್ನು ಒಳಗಡೆ ಇಟ್ಟಾಗ ಫ್ರೆಶ್ ಆಗಿರುತ್ತೆ. ಇದು ಅಮ್ಮ ಮಾಡ್ತಾಯಿದ್ದು ನಾವು ಚಿಕ್ಕವರಿರಬೇಕಾದ್ರೆ ನೋಡ್ತಾ ಇದ್ದೆ. ಸೊ ಇವಾಗ ನಾನು ಮಾಡ್ತಿದ್ದೀನಿ. ಅಮ್ಮ ನನಗೆ ಹೇಳೋರು, ನಿನಗೆ ಅಂತ ಜವಾಬ್ದಾರಿ ಬಂದಾಗ ಪ್ರತಿಯೊಂದನ್ನು ನೀವು ಮಾಡೇ ಮಾಡ್ತೀರಾ ಅಂತ ಹೇಳಿ. ಸೊ ನಿಜವಾಗ್ಲೂ ಕಾಲ ಪ್ರತಿಯೊಂದನ್ನು ಕಲಿಸ್ತಾ ಹೋಗುತ್ತೆ. ಒಂದೊಂದು ಏಜ್ ಒಂದೊಂದು ಪಾಠ ಅಂತಲೇ ಹೇಳ್ಬೋದು. ಏನು ನಾಳೆಗೆ ಏನೇನು ಬೇಕು ಅದು ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ತಿರ್ತೀನಿ. ಮಸಾಲೆ ಡಬ್ಬಿಯಲ್ಲಿ ಖಾರದ ಪುಡಿ ಎಲ್ಲ ಖಾಲಿಯಾಗಿತ್ತು, ಅದೆಲ್ಲನೂ ಹಾಕ್ಕೊಳ್ತಿದ್ದೀನಿ. ಅಮ್ಮ 1 ವರ್ಷಕ್ಕಾಗೋಷ್ಟು ಕುಟ್ಟಿ ಕಳಿಸಿರ್ತಾರೆ. ಅಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಅಂದರೆ ಈ ಬೆಳ್ಳುಳ್ಳಿ, ಉಪ್ಪು, ಹಾಗೆ ಎಣ್ಣೆ ಪರ್ಫೆಕ್ಟ್ ಮೇಜರ್ಮೆಂಟಲ್ಲಿ ಹಾಕ್ಬಿಟ್ಟು ಕುಡಿಸ್ಕೊಂಬರ್ತಾರೆ. ಆ ಡಬ್ಬಿ ತೆಗೆದ ತಕ್ಷಣ ಎಷ್ಟೊಂದು ಗಮ್ ಅಂತ ಇರುತ್ತೆ ಆ ಖಾರದ ಪುಡಿ. ಏನು ಈ ಸ್ಕೂಲಿಗೆ ಹೋಗೋ ಅವಸರದಲ್ಲಿ ಅಥವಾ ನಾನೆಲ್ಲಾದರೂ ಹೊರಗಡೆ ಹೋಗೋ ಅವಸರದಲ್ಲಿ ಕ್ಲಿಪ್ ಅಂತೆ, ರಬ್ಬರ್ ಬ್ಯಾಂಡ್ ಅಂತೆ ಅದನ್ನು ತೊಗೊಳ್ಳೋ ಟೈಮಲ್ಲಿ ಈ ಸ್ಟಿಕ್ಕರ್ ಇರೋ ಡಬ್ಬಿ ಇರುತ್ತಲ್ಲ, ಚಿಕ್ಕ ಚಿಕ್ಕ ಸ್ಟಿಕ್ಕರು, ಅದೆಲ್ಲ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಸಿಗ್ತಾನೆ ಇಲ್ಲ ಹಚ್ಕೊಳ್ಳೋಕ್ಕೆ. ಹಾಗಾಗಿ ಅದೆಲ್ಲನೂ ಎತ್ತಿರ್ತಿದ್ದೀನಿ. ನನ್ನ ಹತ್ರ ಈ ಏನು ಬ್ಯೂಟಿ ಪ್ರಾಡಕ್ಟ್ ಅಂತ ಏನು ಹೇಳ್ತಾರೆ ಅದೆಲ್ಲ ಯಾವುದೂ ಇಲ್ಲ. ಅದು ತುಂಬ ಕಡಿಮೆ. ನನಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರೋದೇನಪ್ಪ ಅಂದರೆ ಕ್ಲಿಪ್ಗಳು ಜಾಸ್ತಿ ಇಷ್ಟ. ಹಾಗಾಗಿ ನನ್ನ ಹತ್ರ ಅದೇ ಕಲೆಕ್ಷನ್ ಇರೋದು. ಅದು ಬಿಟ್ಟರೆ ಮಿಕ್ಕಿರೋವಂಥದ್ದು ಏನೂ ಇಲ್ಲ. ವೈಶು ಕೂಡ ಅಷ್ಟೇ, ಅವಳು ಭಾಳ ಸಿಂಪಲ್ ಆಗಿರೋದಕ್ಕೇ ಇಷ್ಟಪಡ್ತಾಳೆ.
ಪ್ರತಿದಿನ ತಲೆಗೆ ಎಣ್ಣೆ ಹಚ್ಕೊಂಡು ಜಡೆ ಹಾಕ್ಕೊಂಡು ಏರ್ ಬ್ಯಾಂಡ್ ಇಟ್ಕೊಂಡು ಹೋಗ್ಬಿಟ್ರೆ ಬೇರೆ ಏನೂ ಬೇಕಾಗಿಲ್ಲ ಅವಳಿಗೆ. ಎಲ್ಲಾದರೂ ಹೋಗಬೇಕಾದ್ರೆ ರೆಡಿ ಆಗಂದ್ರು ಅದೂ ಇಷ್ಟ ಇರಲ್ಲ ಆಕೆಗೆ. ಬರೀ ಟೀ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋಗ್ಬಿಡೋದಕ್ಕೇ ಇಷ್ಟಪಡ್ತಾಳೆ. ಇನ್ನು ಲಾಸ್ಟ್ ಟೈಮು ಟೂರ್ ಹೋದಾಗ ತೊಗೊಂಡು ಬಂದಿರುವಂಥ ಬ್ಯಾಂಗಲ್ಸ್ ಇದು. ಯಾವುದಾದ್ರೂ ಫಂಕ್ಷನ್ಗೆ ಅಥವಾ ಹಬ್ಬಗಳಿಗೆ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಹೇಳಿ ಅದನ್ನು ಹಾಕ್ಕೊಳ್ತಿಲ್ಲ ಅವಳು. ಸ್ವಲ್ಪ ದೊಡ್ಡದೇ ತಂದಿರೋದ್ರಿಂದ ಮುಂದೆ ಹಾಕ್ಕೊಳ್ತಾಳೆ ಅಂತ ಹಾಗೆ ಎತ್ತಿಟ್ಟಿದ್ದೀನಿ. ಇನ್ನು ನಾನು ಇತ್ತೀಚೆಗೆ ಹಂಪಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ, ಮುಂಚೆಯಿಂದ ಹೋಗ್ತಿದ್ವಿ, ಬಟ್ ಇವಾಗ ಕೆಲವೊಂದಿಷ್ಟು ಇಯರಿಂಗ್ಸ್ನ ತೊಗೊಂಡಿದ್ದೀನಿ. ಅಲ್ಲಿ ಫಾರಿನರ್ ವಿಸಿಟ್ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಲೆಕ್ಷನ್, ಈ ಮನೆಗೆ ಬೇಕಾಗಿರೋವಂಥದ್ದು, ಬ್ಯಾಗು, ಮಕ್ಕಳ ಬಟ್ಟೆ, ಆಮೇಲೆ ಎಲ್ಲರೂ ಬಟ್ಟೆನೂ ಸಿಗುತ್ತೆ ಅಲ್ಲಿ. ಕ್ಯಾಪು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ, ಈ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿರುವಂಥ ಸಿಲ್ವರ್ ಕೋಟಿಂಗ್ ಇರುವಂಥ ಇಯರಿಂಗ್ ಇದು. ಭಾಳ ಚೆನ್ನಾಗಿತ್ತು. ಆವಾಗವಾಗ ಹೋದಾಗ ಒಂದೊಂದು ತೊಗೊಂಡು ಬಂದಿರೋದು. ಯಾವಾಗಲೂ ಬಂಗಾರದನ್ನೇ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಡ್ರೆಸ್ಸಿನ ಮೇಲೆ ಚೆನ್ನಾಗಿರುತ್ತೆ, ಸೀರೆ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದಿರೋವಂಥದ್ದಿದು. ಆಮೇಲೆ ಒಂದು ರಿಯಲ್ ಸ್ಟೋನ್ದು ಒಂದು ಸರ ತೊಗೊಂಡಿದ್ದೆ. ಇಲ್ಲಿದೆ ನೋಡಿ, ಪೆಂಡೆಂಟ್ ಇರೋವಂಥದ್ದು. ಇದು ವೈಶುಗೆ ತುಂಬ ಇಷ್ಟ. ಆವಾಗವಾಗ ಯಾವುದಾದ್ರೂ ಡ್ರೆಸ್ಸಿನ ಮೇಲೆ ಹಾಕ್ಕೊತಿರ್ತಾಳೆ. ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಭಾಳ ಯೂನಿಕ್ ಆಗಿರುವಂಥ ಕಲೆಕ್ಷನ್ ಸಿಗುತ್ತೆ. ಈ ಫ್ರಿಜ್ ಮ್ಯಾಗ್ನೆಟ್ ಆಯಿತು, ಸೊ ಬುಕ್ಗಳಾಯಿತು, ತುಂಬ ಚೆನ್ನಾಗಿರುತ್ತೆ. ಹೋದಾಗ ಏನಾದರೂ ಒಂದು ಇಟ್ಕೊಂಡು ಬಂದಿರ್ತೀನಿ. ಇನ್ನು ಈ ಬಾಕ್ಸ್ ಏನಿದಾವಲ್ಲ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಬಾಕ್ಸಲ್ಲಿ ಚಾರ್ಜರ್ ಎಲ್ಲ ಇಟ್ಟಿದ್ದೀನಿ, ಕೆಳಗಡೆವು ನಮ್ಮ ಥಿಂಗ್ಸನ್ನು ಇಟ್ಕೊಂಡಿದ್ದೀವಿ. ನೋಡೋದಕ್ಕೆ ಡಿಸಿಪ್ಲಿನಾಗಿ ಕಾಣಿಸುತ್ತೆ ಅದು. ಇನ್ನು ಅಲ್ಲಿ ಡಸ್ಟ್ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಬೆಡ್ ಕವರ್ನ ಚೇಂಜ್ ಮಾಡ್ಕೊಳ್ತಿದ್ದೀನಿ. ಅದೇ ಹೇಳ್ದಂಗೆ ಇಲ್ಲಿ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಿರೋದ್ರಿಂದ ವಾರದಲ್ಲಿ 1-2 ಸರಿನಾದರೂ ಬೆಡ್ ಕವರ್ನ ಚೇಂಜ್ ಮಾಡ್ಕೊಳ್ತೀನಿ. ನಾವು ಚೇಂಜ್ ಮಾಡಿಲ್ಲ ಅಂದರೆ ಆ ಡಸ್ಟಿಂದ ಮಕ್ಕಳಿಗೆ ನೆಗಡಿ, ಕೆಮ್ಮು, ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾನು ಪ್ರತಿಯೊಂದನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೇ ಟ್ರೈ ಮಾಡ್ತೀನಿ. ಇನ್ನು ಬೆಡ್ ಕವರ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾಯಿತು. ಸೊ ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಜಾಸ್ತಿ ಪ್ರಿಫರೆನ್ಸ್ ನಾನು ಕ್ಲೀನಿಂಗಿಗೆ ಕೊಡ್ತಾ ಇರ್ತೀನಿ. ಇನ್ನು ಸುಮಾರು ಜನ ನನಗೆ ಗಿಡಗಳ ಬಗ್ಗೆ ಕೇಳ್ತಾನೆ ಇರ್ತಾರೆ. ನಾನೇನು ಇದಕ್ಕೆ ಎಕ್ಸ್ಟ್ರಾ ಕೇರ್ ಅಂತ ಏನೂ ಇಲ್ಲ, ಬಟ್ ನಾನು ಬಿಸಿಲು ಬಿದ್ದಿದೆ ಅಂದರೆ ಎಲ್ಲ ಪಾಟನ್ನು ತೊಗೊಂಡೋಗಿ ಹೊರಗಡೆ ಇಟ್ಟಿರ್ತೀನಿ. ನೋಡಿ, ಇಷ್ಟು ಗ್ರೀನಾಗಿರಬೇಕು, ಇಷ್ಟು ನೋಡಿದ ತಕ್ಷಣ ಮನಸ್ಸಿಗೆ ಖುಷಿ ಆಗಬೇಕು ಅಂದರೆ ಕಂಪಲ್ಸರಿ ಅದ್ರ ಮೇಲೆ ಬಿಸಿಲು ಬೀಳಲೇಬೇಕು. ಬಿಸಿಲು ಬಿದ್ದಿಲ್ಲ ಅಂದರೆ ಯಾವ ಗಿಡನೂ ಇಷ್ಟು ಕ್ಲೀನಾಗಿ ಇಷ್ಟೊಂದು ಫ್ರೆಶ್ಶಾಗಿ ಕಾಣೋದೇ ಇಲ್ಲ. ನೀರನ್ನು ಮೇಲೆಯಿಂದ ಹಾಕಬೇಕು ಅದೊಂದು, ಆಮೇಲೆ ಬಿಸಿಲಿಗಿಡಬೇಕು. ಝೀಝಿ ಪ್ಲ್ಯಾಂಟು 2 ಇದೆ. ಒಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಒಂದು ಹೊರಗಡೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫೈನಲಿ ಸಕ್ಸಸ್ ಕಂಡೆ ನಾನು. ಈ ದಂಟಿನ ಸೊಪ್ಪನ್ನು ರಿಲಯನ್ಸಿಂದ ತೊಗೊಂಡು ಬಂದಿದ್ದೆ. ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದು, ಫೈನಲಿ ಸಕ್ಸಸ್ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದು ಸ್ವಲ್ಪ ದಿನ ಹೋಗ್ಬಿಟ್ರೆ ಆರಾಮಾಗಿ ಮನೆಯಲ್ಲಿನೇ ಸೊಪ್ಪು ಸಿಗುತ್ತೆ ನನಗೆ. ಇನ್ನು ರೋಸ್ ಎಲ್ಲ ಆಗಿದೆ ಅಂದಾಗ ಅದನ್ನು ಸ್ವಲ್ಪ ಕೆಳಗಿನವರೆಗೂ ಕಟ್ ಮಾಡಿ ಒಂದು ಸ್ವಲ್ಪ ಆಲೋವೆರಾನ ಇಟ್ಬಿಟ್ರೆ ಸೈಡೆಲ್ಲ ಮತ್ತೆ ಅದು ಚಿಕ್ಕದು ಹೂವು ಬಿಡುತ್ತೆ. ಎಷ್ಟು ಚೆನ್ನಾಗಿ ಮನಿ ಪ್ಲ್ಯಾಂಟ್ ಬಂದಿದೆ. ಇಲ್ಲಿರೋ ಆಲ್ಮೋಸ್ಟ್ ಗಿಡಗಳು ಬಂದು ಮನಿ ಪ್ಲ್ಯಾಂಟೇ. ಬೇರೆ ಬೇರೆದಿರೋದು ತುಂಬ ಕಡಿಮೆ ಇದೆ. ಪ್ರತಿಯೊಂದು ಚೆನ್ನಾಗಿ ಬರೋದಕ್ಕೆ ವಾರದಲ್ಲಿ 1 ಸರಿ 2 ಸರಿ ನೀರನ್ನು ಹಾಕೋದು. ತುಂಬ ಚೆನ್ನಾಗಿ ಬಿಸಿಲು ಬೀಳಬೇಕು. ಇದು ರೀಸೆಂಟಾಗಿ ತೊಗೊಂಡು ಬಂದಿರೋಂಥ ಗಿಡ. ಎಷ್ಟು ಚೆನ್ನಾಗಿದೆ, ಅದ್ರ ಕಲರೇ ನೋಡಿ. ಆಮೇಲೆ ಇದು ಒಂದು ಹ್ಯಾಂಗಿಂಗ್ ಪಾಟ್ ಎಲ್ಲ ಸ್ವಲ್ಪ ಬಳ್ಳಿ ಥರ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರಿಲ್ ಇರೋದ್ರಿಂದ ಅದಕ್ಕೆ ಹಬ್ಬುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಈ ಥರನೇ ಹಾಕಿರ್ತೀನಿ. ನನಗೆ ಸದ್ಯಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಗಿಡಗಳೇ. ಸೊ ಎಷ್ಟು ಖುಷಿ ಕೊಡುತ್ತೆ, ಎಷ್ಟೊಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹಾಗಾಗಿ ನಾನು ಸದಾ ಕೇರ್ ಮಾಡ್ತಿರ್ತೀನಿ. ಎಷ್ಟೋ ಸಾರಿ ಈ ಕಾರಣಕ್ಕೇ ಫೈಟಿಂಗ್ ಆಗ್ತಾ ಇರುತ್ತೆ ಹಸ್ಬೆಂಡ್ಗೆ ನನಗೆ. ಯಾಕೆಂದರೆ ಇಲ್ಲೇನು ಫ್ರಿಜ್ ಹತ್ರ ಕಾಣ್ತಿದೆಯಲ್ಲ, ಈ ಪಾಟು ಸ್ವಲ್ಪ ಹೆವಿ ಇದೆ. ಇದನ್ನು ಬಿಸಿಲಿಗೆ ತೊಗೊಂಡೋಗಿ ಇಡಬೇಕು ಅಂದರೆ ಒಬ್ಬರ ಕೈಯಿಂದ ಆಗೋಲ್ಲ. ಸೊ ಹಸ್ಬೆಂಡ್ ಹೆಲ್ಪ್ ತೊಗೊಳ್ತಿರ್ತೀನಿ. ನಮ್ಮನ್ನು ಖಾಲಿ ಕುಂದ್ರಕ್ಕೆ ಬಿಡೋದೇ ಇಲ್ಲ. ನೀನು ಕೂರಲ್ಲ, ನಮ್ಮನ್ನು ಬಿಡೋಲ್ಲ, ಏನಾದರೂ ಒಂದು ಕೆಲಸ ಹುಡ್ಕೊಳ್ತೀಯ ನೀನು ಅಂತ ಹೇಳಿ. ಸೊ ಯಾರೇನು ಅಂದ್ಕೊಂಡ್ರು ನನಗೇನು ಬೇಜಾರಿಲ್ಲ. ನನ್ನ ಕೆಲಸ ಆಗೋದು ಮುಖ್ಯ ಅಲ್ವಾ. ಹಂಗಾಗಿ ಬಿಸಿಲು ಚೆನ್ನಾಗಿದೆ ಅಂದಾಗ ಸ್ವಲ್ಪ ಹೆಲ್ಪ್ ತೊಗೊಂಡು ಹೊರಗಡೆ ಇಟ್ಟಿರ್ತೀನಿ. ಸಂಜೆ ತನಕ ಅಲ್ಲೇ ಬಿಟ್ಬಿಡ್ತೀನಿ. ಇನ್ನೇನು ಬಿಸಿಲು ಹೋಗಿದೆ ಅಂದಾಗ ತೊಗೊಂಡು ಬಂದು ಒಳಗಡೆ ಇಡ್ತೀನಿ. ಅದೇ ಮೇನ್ ರೀಸನ್ ಗಿಡಗಳು ಚೆನ್ನಾಗಿರೋದಕ್ಕೆ. ಏನು ವೈಶು ಹ್ಯಾಂಡ್ ರೈಟಿಂಗ್ ಇದು. ಸೊ ಇದನ್ನು ಹೇಳಲೇಬೇಕು.
ವೈಶುದು ಮೊದಲೆಲ್ಲ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತಾ ಇರಲಿಲ್ಲ, ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ. ಸೊ ನಾನು ಅವಾಗ ಏನು ಮಾಡ್ತಾಯಿದ್ದೆ ಅಂದರೆ ರೆಗ್ಯುಲರಾಗಿ ಒಂದೊಂದು ಪೇಜ್ ಹ್ಯಾಂಡ್ ರೈಟಿಂಗ್ನ ಬರೆಸ್ತಾ ಇದ್ದೆ. ಈ ಹಾಲಿಡೇಸ್ ಆಯ್ತಂದರೂ ಅದು ಮಿಸ್ ಮಾಡಿಸ್ತಾನೇ ಇರಲಿಲ್ಲ, ಕಂಪಲ್ಸರಿ ಬರೀಲೇಬೇಕಿತ್ತು ಅವಳು. ಸೊ ಬರೆದು ಇವಾಗೆಲ್ಲ ಅವಳ ಹ್ಯಾಂಡ್ ರೈಟಿಂಗ್ ಈ ಥರ ಆಗ್ತಿದೆ. ಎಷ್ಟೋ ಜನ ಫ್ರೆಂಡ್ಸ್ ಹೇಳ್ತಾರೆ ಅಂತ ಹೇಳ್ತಾಳೆ ಅವಳು, ನನಗೆ ಗೊತ್ತಿಲ್ಲ, ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ಡಾಕ್ಟ್ರದಾದಂಗೆ ಆಗ್ತಾಯಿದೆ ಅಂತ ಹೇಳಿ. ಸೊ ಮಕ್ಕಳು ಚೆನ್ನಾಗಿ ಬರೀತಾರೆ, ಓದ್ತಾರೆ ಅಂದರೆ ಫಸ್ಟು ಖುಷಿ ಪಡೋದೇ ತಂದೆ ತಾಯಿ. ವೈಶು ವಿದ್ಯೆಯಲ್ಲಿ ಜಾಣೆ, ವೈಭವ್ ವಿವೇಕದಲ್ಲಿ ಜಾಣ. ಹಾಗಂತ ಅವನೇನು ಓದಲ್ಲ ಅಂತಲ್ಲ, ಬಟ್ ಅವನಿಗೆ ಇನ್ನೊಬ್ಬರ ಬಗ್ಗೆ ಕೇರು, ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವಂಥ ಮನಸ್ಸಿದೆ. ವೈಶುಗೆ ಅದು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಇಬ್ಬರು ಒಂದೊಂದು ಥರ ಇದ್ದಾರೆ. ನಾನು ಓದೋದ್ರಲ್ಲಿ ಇಬ್ಬರನ್ನೂ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಅವರವರ ಎಬಿಲಿಟಿಗೆ ತಕ್ಕಂಗೆ ಓದ್ತಾರೆ. ಓದಿಸುವಂಥ ಜವಾಬ್ದಾರಿ ಮಾತ್ರ ನಮ್ಮದು. ಖಂಡಿತ ಓದ್ತಾರೆ. ಒಳ್ಳೆ ಸ್ಕೂಲಿಗೆ ಹಾಕಿದ್ದೀವಿ ಅಂದಮೇಲೆ ಫೇಲ್ ಆಗುವಂಥ ಮಾತೇ ಇಲ್ಲ. ಸೊ ಹಾಗಾಗಿ ಖಂಡಿತ ಅದರಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ. ವೈಶು ಒಂಥರ ಆಲ್ರೌಂಡರು. ಅವಳು ಡ್ರಾಯಿಂಗ್ ಮಾಡ್ತಾಳೆ, ಮತ್ತು ಆಮೇಲೆ ಬರೆಯೋದು, ಓದೋದು, ಅವಳು ಓವರಾಲ್ ಗುಡ್ಡು. ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ ನೋಡಿ. ಜಸ್ಟ್ ಅದನ್ನು ನೋಡಿಬಿಟ್ಟು ಡ್ರಾಯಿಂಗ್ ಮಾಡಿರೋದು. ಇನ್ನು ಹಾಲಿಡೇಸಲ್ಲಿ ಕೂಡ ಸುಮಾರು ಡ್ರಾಯಿಂಗ್ ಮಾಡಿದ್ಲು ಅವಳು. ಹಾಗೆ ಶೇಂಗಾ ಪುಡಿ ಮತ್ತು ಚಟ್ನಿಗೆ ಬೇಕಾಗುತ್ತೆ. ಕೆಲವೊಂದು ಸರಿ ಬೆಳಗ್ಗೆ ಇದನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಇಲ್ಲಾಂದರೆ ಗಡಿಬಿಡಿಯಲ್ಲೇ ಅಡುಗೆ ಮಾಡ್ಕೋಬೇಕಾಗತ್ತೆ. ಶೇಂಗಾನ ಚೆನ್ನಾಗಿ ಹುರಿದು 1 ಗಂಟೆ ಕಂಪ್ಲೀಟ್ ತಣ್ಣಗಾದಮೇಲೆ ಒಂದು ಬ್ಯಾಗಲ್ಲಿ, ಕಾಟನ್ ಬ್ಯಾಗಲ್ಲಿ ಹಾಕಿ ಮೇಲೆ ಗುಂಡಿಂದನಾದರೂ ನಾವು ಕುಟ್ಟಿದರೆ ಸಿಪ್ಪೆ ಬಿಟ್ಟೋಗುತ್ತೆ. ಇಲ್ಲ ಕೈಯಿಂದ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿದ್ರು ಬಿಟ್ಟೋಗುತ್ತೆ. ಇದನ್ನೊಂದು ಕೆಳಗಡೆ ನ್ಯೂಸ್ ಪೇಪರನ್ನು ಹಾಕಿ ಮೇಲೆ ಜಲ್ಲಟಿಯಿಂದ ಹಿಡಿದ್ಬಿಟ್ರೆ ಶೇಂಗಾ ಕಾಳು ಕ್ಲೀನ್ ಆಗುತ್ತೆ. ಅದನ್ನು ನಾವು ಕೈಯಿಂದ ಮಾಡೋಕ್ಕೆ ಹೋದರೆ ಅದು ಮನೆಯೆಲ್ಲ ಆಗುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡಬೇಕು. ಹಾಗಾಗಿ ಕಾಟನ್ ಬಟ್ಟೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗೆ ಇತ್ತೀಚೆಗೆ ನಾವು ಎಲ್ಲರೂ ಕಟ್ಟಿಗೆ ಬ್ರಷನ್ನೇ ಬಳಸ್ತಿದ್ದೀವಿ. ಇದು ಭಾಳ ಬೇಗ ಹಾಳಾಗೋಗುತ್ತೆ, ಅದೇನೋ ಗೊತ್ತಿಲ್ಲ. ನಾವು ಮೊದಲು ಪ್ಲಾಸ್ಟಿಕ್ ಯೂಸ್ ಮಾಡಬೇಕಾದ್ರೆ ನಮಗೆ ಬೇಜಾರು ಬಂದು ಬಿಸಾಕ್ತಾಯಿದ್ವಿ, ಅಯ್ಯೋ ಇದು ಎಷ್ಟೊಂದು ತಿಂಗಳಾಯಿತು ಅಂತ. ಇದು ಹಾಗಲ್ಲ, ಇದು ಭಾಳ ಬೇಗನೆ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಚಿಕ್ಕದು ಬರುತ್ತೆ ಮಕ್ಕಳಿಗೆ, ಇದು ದೊಡ್ಡವರಿಗೆ. ಇದರಲ್ಲಿ ಎಕ್ಸ್ಟ್ರಾ ಸಾಫ್ಟ್ ಅಂತ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋವು ಅನ್ಸುತ್ತೆ, ಅದು ಬಿಟ್ಟರೆ ಅಡ್ಜಸ್ಟ್ ಆಗಿಬಿಟ್ರಂತೂ ತುಂಬಾ ಒಳ್ಳೆಯದು. ಇನ್ನು ಮೊನ್ನೆ ಹಾಕ್ಕೊಂಡಿರೋ ಸೀರೆ ಹಾಗೆ ಇತ್ತು, ಅದೆಲ್ಲನೂ ಮಾಡಿಸಿ ಎತ್ತಿಡ್ತಿದ್ದೀನಿ. ಮಕ್ಕಳದು ಟ್ಯೂಷನ್ ಟೈಮ್ ಆಗಿತ್ತು. ಇಬ್ಬರನ್ನ ಮೇಲೆ ಕರೆದು ಫ್ರೆಶ್ ಅಪ್ ಮಾಡಿಸಿ ಕೂರಿಸಿದ್ದೀನಿ. ತಿನ್ನೋದಕ್ಕೆ ಏನಾದರೂ ಕೊಡಲೇಬೇಕು ಹೋಗೋವರೆಗೂ. ವೈಭವಂದೇನು ಅಂದರೆ ಒಂಥರ ಅವನು ಮೂಡಿ ಮಂಚ, ಯಾವಾಗಲೂ ಒಂದೇ ಥರ ಇರಲ್ಲ. ಈಗ ವೈಶು ಅವಳದ್ದೇನಿದೆಯಲ್ಲ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಬಿಡ್ತಾಳೆ, ಸ್ವಲ್ಪ ದೊಡ್ಡವಳು. ಇವನು ಯಾವಾಗ ಹೆಂಗಿರ್ತಾನೋ ಗೊತ್ತಿಲ್ಲ. ಒಂದೊಂದು ದಿನ ತುಂಬ ಚೆನ್ನಾಗಿ ಹೋಗ್ತಾನೆ, ಒಂದೊಂದು ದಿನ ಸುಮ್ಮನೆ ಅಳ್ತಿರ್ತಾನೆ. ಇವತ್ತಂತೂ ಅವ್ನಿಗೆ ಏನಾಗಿತ್ತು ಅಂದರೆ ಕೆಳಗಡೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ನಾನು ಆಟ ಆಡಬೇಕು. ಈ ವಯಸ್ಸೇ ಹಾಗಲ್ಲ. ಸೊ ನಾವು ಅತಿಯಾಗಿ ಅವ್ರಿಗೆ ಪ್ರೆಷರ್ ಹಾಕ್ತಿದ್ದೀವಿ. ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಲೂ ಹೇಳೋಂಗಿಲ್ಲ, ಹೋಗ್ತೀನಿ ಅಂತಲೂ ಹೇಳಲ್ಲ. ಸುಮ್ಮನೆ ಏನೋ ಒಂಥರ ಹೋಗೋವರೆಗೂ ನನ್ನನ್ನು ಸತಾಯಿಸ್ತಾ ಇರ್ತಾನೆ. ಆಡೋದಂತೆ ಇಲ್ಲ, ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ರೆಗ್ಯುಲರಾಗಿ ಒಂದು ಶಾರ್ಪ್ನರು ಇಲ್ಲ ಪೆನ್ಸಿಲ್ ಕಳ್ಕೊಂಡೇ ಮನೆಗೆ ಬರೋದು. ಅವನು ತೊಗೊಂಡೋಗಿರೋದು ವಾಪಸ್ ಮನೆಗೆ ತೊಗೊಂಬಂದಿರೋ ಮಾತೇ ಇಲ್ಲ. ಪ್ರತಿದಿನವೂ ಕಳ್ಕೊಂಡು ಬರ್ತಾನೆ. ಕೇಳಿದರೆ ನಾನು ಬ್ಯಾಗಲ್ಲೇ ಹಾಕ್ಕೊಂಡಿದ್ದೆ, ಯಾರೋ ತೊಗೊಂಡಿದ್ದಾರೆ ಅಂತ ಹೇಳಿ. ಅದಕ್ಕೆ ಇಬ್ಬರ ಮಧ್ಯೆ ಫೈಟಿಂಗ್ ನಡೀತಾ ಇರುತ್ತೆ, ವೈಶು ವೈಭವನ ಮಧ್ಯೆ. ಏನು ಅವ್ರನ್ನ ಹೇಗೋ ಸಮಾಧಾನ ಮಾಡಿ ಕಳಿಸ್ದೆ. ಅವ್ನು ಟ್ಯೂಷನ್ಗೆ ಹೋದ. ಹಾಗೆ ಇವತ್ತು ನೈಟ್ ಊಟಕ್ಕೆ ಮಾವಿನಕಾಯಿ ಹಾಕಿರುವಂಥ ಪಪ್ಪು ಬೇಳೆ, ಸೊ ರೈಸ್ ಮಾಡ್ಕೊಳ್ತಿದ್ದೀನಿ. ಮಾವಿನಕಾಯಿನ ಮಕ್ಕಳು ಸ್ಕೂಲಿಗೆ ಕೊಡೋಣ, ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮಿಗೆ ಅಂತ ಹೇಳಿ ರಿಲಯನ್ಸಿಗೆ ಹೋದಾಗ ತೊಗೊಂಡು ಬಂದಿರೋದು. ಇದು ಆವಾಗಿಂದ ಬರೀ ಕೆಮ್ಮು ನೆಗಡಿನೇ ಇದೆ. ಇದು ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಕೊಟ್ಬಿಟ್ರೆ ಇನ್ನೂ ಜಾಸ್ತಿ ಕೆಮ್ಮಾಗುತ್ತೆ ಅಂತ ಹೇಳಿ ಕೊಡ್ತಾ ಇಲ್ಲ. ಇನ್ನು ನಾನು ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ 1-2-3 ವೀಡಿಯೋ ನೋಡಿದೆ. ಯಾಕಂದರೆ ಜಾಸ್ತಿ ಹುಳಿ ಆಗಿಬಿಟ್ರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಎಷ್ಟು ಹಾಕೋದು, ಯಾವ ಥರ ಮಾಡೋದು ಅಂತ ನೋಡಿದಾಗ ಕೆಲವೊಬ್ಬರೆಲ್ಲ ಈ ಮ್ಯಾಂಗೋನ ಮತ್ತು ಹಸಿಮೆಣಸಿನ್ಕಾಯಿನ ಸಪ್ರೇಟಾಗಿ ಬಾಯ್ಲ್ ಮಾಡಿ ಹಾಕಿದರು, ಕೆಲವೊಬ್ಬರೆಲ್ಲ ಡೈರೆಕ್ಟಾಗಿಯೇ ಮಾಡಿದರು. ಸೊ ನಾನು ಕೂಡ ಎಲ್ಲನೂ ಕುಕ್ಕರ್ಗೆ ಹಾಕ್ಬಿಟ್ಟೆ ಮಾಡೋಣ ಅಂತ ಹೇಳಿ ಸಿಪ್ಪೆನೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಒಣ ಖಾರನಾದರೂ ಹಾಕ್ಬೋದು, ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾಯಿದ್ರು. ನೋಡಿ, ಒಂದು
2 ಸರಿ ತೊಗರಿಬೇಳೆನ ತೊಳ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರು, ಆಮೇಲೆ ಮಾವಿನಕಾಯಿ, 2 ಮೆಣಸಿನಕಾಯಿ. ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನಿಲ್ಲಿ 2 ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಅರಿಶಿನ, ಹಾಗೆ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಹಸಿ ಅಲ್ಲ ಇತ್ತು ಅದನ್ನು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಕರಿಬೇವು, ಕೊತ್ತಂಬರಿ ಇದೆಲ್ಲನೂ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 2 ವಿಸಿಲ್ ತೊಗೊಂಬಿಟ್ರೆ ಸಾಕು, ಬೇಳೆ ರೆಡಿಯಾಗಿ ಹೋಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗಿತ್ತು ನಿಜವಾಗ್ಲೂ. ಇದ್ರ ಜೊತೆ ಏನಾದರೂ ಹಪ್ಪಳ, ಸಂಡಿಗೆ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ನೈಟ್ ಟೈಮು ಮತ್ತು ಕೆಮ್ಮಾಗುತ್ತೆ ಅನ್ನೋ ಭಯಕ್ಕೆ ಏನೂ ಮಾಡಲಿಲ್ಲ. ನಾನು ಇಲ್ಲಿ ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದೋಗಿತ್ತು ಅಂದರೆ ಕಲಸೋದೇ ಬೇಕಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು ಎಲ್ಲನೂ. ಸೊ ಪಪ್ಪು ಅಂತೂ ಖಂಡಿತ ಚೆನ್ನಾಗಾಗಿತ್ತು. ಟ್ರೈ ಮಾಡದೇ ಇರೋರು ಮಾಡಿ ನೋಡಿ. ಏನು ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಮುಗ್ದೋಯ್ತು. ಮಕ್ಕಳು ಕೂಡ ಟ್ಯೂಷನಿಂದ ಬಂದಿದ್ದಾರೆ, ಅವ್ರಿಗೆ ಹಾಕ್ಕೊಡೋದು ಅಷ್ಟೇ. ಸೊ ಇವತ್ತಿನ ಈ ವ್ಲಾಗು ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಖಂಡಿತ ನಿಮ್ಮ ಕಾಮೆಂಟು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೇರಣೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ರಾತ್ರಿ ಊಟ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.